ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈರಣ್ಣ ಗಡಾಡಿ ರಾಜ್ಯಸಭಾ ಸದಸ್ಯರು ಸಮಯ ಮುಗಿತಾ ಬಂತು. ಅಷ್ಟರಲ್ಲಿ ಏನೋ ಒಂದು ಗಲಾಟೆ ಆಯಿತು. ಅವರ ಸಹಕಾರ ಸಂಘದ ಏನೋ ಕದ್ದಲಾಗಿದ್ದಕ್ಕಾಗ ಅದರ ನಂತರ ಮೌನ ಆಗಿಬಿಟ್ಟಿದ್ದಾರೆ. ಅವರು ಯಾಕೋ ಹೊರಗೆ ಬರ್ತಾ ಇಲ್ಲ, ಪ್ರೆಸ್ ಕರೆದು ಹೇಳ್ತಾ ಇಲ್ಲ, ಏನು ನಡೀತಲ್ಲೇ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅಲ್ಲೇನೂ ಆಗಿಲ್ಲರಿ, ಒಂದು ಸ್ವಲ್ಪ ಏನೋ ಅಲ್ಲಿಯ ವರ್ಕರ್ಸ್ ಮ್ಯಾನೇಜರ್ ಆಗಲಿ ಇನ್ನುಳಿದವರಾಗಲಿ ಒಂದು ಸ್ವಲ್ಪ ತಪ್ಪು ಮಾಡಿದರು, ಅವರಿಂದ ಆಗ್ಯದ, ಅಧ್ಯಕ್ಷರಿಂದ ಅಲ್ಲ, ಕಡಾಡಿಯವರಿಂದ ಆಗಿಲ್ಲ ಅಂತ ಅವ್ರ ಬೆಂಬಲಿಗರು ಅಲ್ಲಿದ್ದಂಥವರು ಮಾತಾಡ್ತಾರೆ. ಇದರಿಂದ ಏನು ರಾಜಕೀಯದ ಏನಂತ ಕೇಳಿದ್ರೆ ಮೌನ ಆಗ್ತಾರೆ. ಇರ್ಬೋದು ರೀ, ಇರ್ಲಿಕ್ಕಿಲ್ರಿ ಅಂತ ಮಾತಾಡ್ತಾರೆ. ಅಲ್ಲೆಲ್ಲ ಸುತ್ತಾಡಿ ನಮ್ಮ ವರದಿಗಾರರು ಪ್ರಶ್ನೆ ಮಾಡಿದಾಗ ಅನೇಕರು ಹೇಳೋದು, ಕೆಲವೊಬ್ಬರು ಜಾರಿಕೊಂಡ್ರು, ಕೆಲವೊಬ್ಬರು ಹೇಳಿದರು. ಯಾಕೆಂದ್ರೆ ಈ ಸಲ ಚುನಾವಣೆಯಲ್ಲೇ ಅಲ್ಲಿ ಅರಭಾವಿ ಭಾಗದಿಂದ BJPಯಿಂದ ಟಿಕೆಟ್ ಈರಣ್ಣ ಕಡಾಡಿಯವರಿಗೆ ಸಿಗ್ಬೋದು, ಸಿಗ್ತದೆ ಅನ್ನುವಂಥ ಅವ್ರ ಬೆಂಬಲಿಗರು ಮಾತಾಡ್ತಾಯಿದ್ರು. ಮತ್ತು ಅದ್ರ ತಕ್ಕಂಗೆ ಅವರು ಈ ಮೊದಲ ಆ ಕ್ಷೇತ್ರ ತುಂಬ ಹರಿದಾಡೋದು, ಭೇಟಿ ಆಗೋದು, ತಮ್ಮ ಬೆಂಬಲಿಗೆ ಮಾತಾಡೋದು, ತಮ್ಮ ಒಂದು ಸಂಘಟನೆಯನ್ನು ನಡೆಸಿದ್ರು ಅಂತ ಸುದ್ದಿಗಳು ಇದ್ದಾವೆ. ಅಂಥವರು ಏಕಾಏಕಿ ಯಾಕೆ ಹಿಂಸರಿದ್ರು, ಅದೇನಂತ ದೊಡ್ಡ ಘಟನೆ ಅಲ್ಲ ಅನ್ನೋದು ಅವ್ರ ಬೆಂಬಲಿಗರು. ಹಾಗಿದ್ರೆ ಓಪನ್ ಆಗಿ ಯಾಕೆ ಬಂದು ಅದನ್ನು ಮಾತಾಡಬಾರ್ದು? ಏನಾಗ್ಯದ? ಹೌದು, ಡಿಪಾಸಿಟರ್ಗಳು ದುಡ್ಡು ಕೊಡಬೇಕಾಗ್ಯದ, ಇವರು ದುಡ್ಡು ಹೊಡೆದಾರೇನೋ, ಎಷ್ಟು ಹೊಡೆದಾರೆ? ಹಾಗಾದ್ರೆ ಅದು ಆರೋಪ ಇಲ್ಲ, ಹೇಳ್ತಾರೆ ಒಟ್ಟು ಎಷ್ಟು ಕೊಡ್ಬೇಕಾಯ್ತು, ಕೊಟ್ಟರು, ಹೆಚ್ಚು ಕೊಟ್ಟರು, ಮಾಡ್ರು, ಏನು ಹೇಳ್ತಾರೆ. ಬಡ್ಡಿ ಆಸೆ ಕೆಲವೊಮ್ಮೆ ಆದರೂ ಆಗಿರ್ಬೋದು. ಅದು ಸ್ವತಃ ಮುಳುಗಿಸಿದಾರೆ ದುಡ್ಡ ಅಂದ್ರೆ ಯಾರಿಂದು ಸ್ಪಷ್ಟ ಉತ್ತರ ಇಲ್ಲ. ಒಂದಿಬ್ಬರು ಏನೋ ಹೇಳಿಕೆ ಕೊಟ್ಟರು, ಡೆಪಾಸಿಟ್ದಲ್ಲಿ ಹೆಚ್ಚಾಯಿತು, 1 ಲಕ್ಷ ರೂಪಾಯಿದಲ್ಲ, 1 ಲಕ್ಷ ಬೇಕಾಯಿತು, 10 ಲಕ್ಷ ಕೊಟ್ಟರು, ಹಾಗೆ ಹೀಗೆ ಹೆಚ್ಚು ಲೋನ್ ಕೊಟ್ಟಿದ್ದಾರೆ ತಮ್ಮ ಬೇಕಾದವ್ರಿಗೆ ಅಂತ ಆರೋಪ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹಜದ ಡಿಪಾಸಿಟ್ ಅವ್ರ ಪಾಪ ಅವರು ಗಾಬರಿ ಆಗ್ತದೆ ಅಂತ ನಮ್ಗೆ ಬೇಕಂದವ್ರು ಕೇಳ್ತಾರೆ. ಅದು ಕೊಟ್ಟಿದ್ರ ಬಗ್ಗೆ ಅವ್ರು ಬಿಡ್ತಿತ್ತು, ಅಥವಾ ಅದು ಏನದ ಆ್ಯಕ್ಚುಲಿ ಏನಾಯಿತು ಅನ್ನೋದನ್ನು ಸ್ವತಃ ಈರಣ್ಣ ಕಡಾಡಿಯವ್ರು ಹೇಳ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಇಲ್ಲ, ಅವ್ರು ಸೂಪರ್ ತಿಳಿದ. ಆ ಒಂದು ಕಾರಣಕ್ಕೆ ಈರಣ್ಣ ಕಡಾಡಿಯವರು ತಮ್ಮ ರಾಜಕೀಯ ಭವಿಷ್ಯವನ್ನು ಬಲಿ ಕೊಟ್ಟರ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಈರಣ್ಣ ಕಡಾಡಿಯವರು ಅವರೊಬ್ಬ ರೈತ ಮಕ್ಕಳು, ಒಂದು ಒಳ್ಳೆಯ ಕುಟುಂಬದ ಬೆಳೆದು ಬಂದಂಥವರು, ಕಲ್ಲೊಳೆಯಲ್ಲಿ ಒಳ್ಳೆಯ ಹೆಸರು ಮಾಡಿದಂಥವರು, ಜನಪರ ಕೆಲವೊಂದು ಕೆಲಸ ಮಾಡುವಂಥವರು, BJPಯ ಕಟ್ಟರ ಕಾರ್ಯಕರ್ತರು. ಅವ್ರ ಕಾರ್ಯವೈಖರಿಯನ್ನು, ಅವ್ರ ಸಬ್ಮಿಷವನ್ನು, ಪಕ್ಷ ನಿಷ್ಠೆಯನ್ನು ಗಮನಿಸಿ ಅವರು ರಾಜ್ಯಸಭಾ ಸದಸ್ಯರು ಮಾಡಿದರು. ಆದರೆ ಈ ಸಲ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇರೋದು 1 ಸೀಟು, ಅದಕ್ಕೆ ಬೆನ್ನ ಬಿಟ್ಟಿದ್ದಾರೆ ನಮ್ಮ ದೇವೇಗೌಡರು ಇಲ್ಲಿಂದ ಹೋಗ್ಬೇಕು, ನಾನು ಆ ಸೀಟ್ ನನಗೆ ಬೇಕು, ರಾಜ್ಯಸಭಾ ಸದಸ್ಯ ಆಗಲೇಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಎಷ್ಟು ಮಟ್ಟಿಗೆ BJP ಮಾಡ್ತದೆ ಗೊತ್ತಿಲ್ಲ. ಯಡಿಯೂರಪ್ಪರಿಗೆ ಕೊಡಬೇಕಂತ ಮನಸ್ಸಿಲ್ಲ. ನೀವು ಮಹಾರಾಷ್ಟ್ರದಿಂದ ಹೋಗ್ರಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಕಡಾಡಿಯವ್ರಿಗೆ ಬರ್ತದೆ ಅಂತ ಅನ್ನೋದು ಗ್ಯಾರಂಟಿನೂ ಇಲ್ಲ. 1 ಸೀಟ್ ಅದು ಯಾರು ಬೇಕಾದರೂ ಹೋಗ್ಬೋದು. ಹೀಗಾಗಿ ರಾಜ್ಯಸಭಾ ಸದಸ್ಯತ್ವ ಆಗೋದು 90% ಈರಣ್ಣ ಕಡಾಡಿಯವ್ರಿಗೆ ಸಾಧ್ಯ ಇಲ್ಲ. ಅಂದರೆ ಇದೊಂದು ಗಂಟೆ ಬಂದುಬಿಟ್ಟಲ್ಲ. ಇದನ್ನು ಕ್ಲಾರಿಟಿ ಮಾಡಬೇಕಾಗಿತ್ತು, ಜನರು ಮುಂದಿರಬೇಕಾಗಿತ್ತು. ಕಲ್ಲೊಳ್ಳೆ ಜನ ಅಥವಾ ಸುತ್ತಮುತ್ತಲ ಜನ ಅವರು ಅತ್ಯಂತ ಆತ್ಮೀಯರು, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ರು ಸಹಿತ ಅವ್ರು ಸ್ವತಃ ಹೇಳ್ಬೇಕು ಇದನ್ನು. ಯಾಕಂದರೆ ಅವ್ರ ಅಡಿಯಲ್ಲಿ ಅವರ ಮೂಗಿನ ನೇರಕ್ಕೆ ಆಗಿದೆ ಎಲ್ಲ ಘಟನೆ. ಅವ್ರು ಹೇಳ್ಬೇಕಾಗಿತ್ತು. ಒಳ್ಳೆ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ತಮ್ಮ ರಾಜಕೀಯ ಕರಿಯರನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಪರಿಶ್ರಮ ಪಟ್ಟ. ಹೇಗಾದರೂ ಆ ಭಾಗದಲ್ಲಿ, ಅರಭಾವಿ ಭಾಗದಲ್ಲಿ ಒಬ್ಬ ಇಂದಿಲ್ಲ ನಾಳೆ ಶಾಸಕ ಆಗಬೇಕು ಅನ್ನೋದು ಕನಸು ಕಂಡಂಥವ್ರು. ಆದರೆ ಇವತ್ತು ಆ ಕನಸು ನನಸು ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿ ಅವರಂತೂ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ತಾ ತಮ್ಮ ವಿರೋಧಿಗಳನ್ನ ಎಲ್ಲೇ ಅದನ್ನು ಅಲ್ಲಿ ಬದಿಗೆ ಸರಿಸೆ ಇವತ್ತು ವಿವೇಕರಾವ್ ಪಾಟೀಲರಾಗಿರ್ಬೋದು, ಅಥವಾ ಮತ್ತು ನಮ್ಮ ಅರವಿಂದ್ ದಳವಾಯಿ ಅವರಾಗಿರ್ಬೋದು, ಗಡಾದವರಾಗಿರ್ಬೋದು, ಬಿಂಸಿ, ಇವರೆಲ್ಲರೂ ಅಲ್ಲಿ ಪ್ರಬಲ ಒಂದು ವಿರೋಧಿಗಳನ್ನು, ಅವ್ರ ಜೊತೆಗೆ ಇವರು ಈರಣ್ಣ ಕಡಾಡಿಯವ್ರ ಹೆಸರು ಕೇಳಿ ಬರ್ತಾಯಿದ್ರು. ಆದರೆ ಈರಣ್ಣ ಕಡಾಡಿಯವ್ರು ಮಾತ್ರ ಏಕಾಏಕಿ ಈಗ ಅವರ ಮೌನಕ್ಕೆ ಶರಣಾಗಿದ್ದು ನೋಡಿದರೆ ಅರಭಾವಿ ಭಾಗದ ರಾಜಕೀಯನ ಬಿಟ್ಟರೇನು ಇವರು ಆ ಭಾಗದಲ್ಲಿ ಶಾಸಕರ ಕನಸನ್ನು ತೆಗೆದು ಹಾಕಿದ್ದಾರೆ. ಯಾಕೆ ಹಾಕಿದರು? ಇದೊಂದು ಸಣ್ಣ ಕಾರಣಕ್ಕೆ. ಹಾಗಾದರೆ ಇದು ಏನು ಅಂಥ ದೊಡ್ಡ ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಂಟೆನ ಇದು?
ಇವತ್ತು ರಾಜಕಾರಣದಲ್ಲಿ ಎಲ್ಲ ಭ್ರಷ್ಟಾಚಾರ ನಡೀತಾ ಇರ್ತದೆ, ಕಮಿಷನ್ ನಡೀತಿರ್ತದೆ. ಸ್ವತಃ ಇಲ್ಲಿ ಅನೇಕ ರಾಜಕಾರಣಿಗಳು ಉಸ್ತುವಾರಿಗಳು ಒಪ್ಕೊಳ್ತಾ ಇದ್ದಾರೆ, ದುಡ್ಡು ಕೊಡೋದು ಏನು ವ್ಯವಹಾರ ಆಗೋದಿಲ್ಲ ಅಂತೇಳಿ, ವ್ಯವಹಾರ ಎಲ್ಲ ನಡೀತದೆ ಅಂತೇಳಿ. ಅಂದಾಗ ಇದೇನು ದೊಡ್ಡದಲ್ಲ, ಏನಾಗಿದೆ ಅನ್ನೋದು ಸ್ವತಃ ಹೇಳ್ಕೋಬೇಕು. ಯಾಕಂದರೆ ಈರಣ್ಣ ಕಡಾಡಿ ಅವ್ರಿಗೆ ತಿಳಿಸಿ ಹೇಳುವಂಥ ಶಕ್ತಿ ಯಾರಿಗಿಲ್ಲ, ಬುದ್ಧಿವಂತರಿದ್ದಾರೆ. ತಪ್ಪಾಗಿರ್ಬೋದು, ಇಲ್ಲಂತ ತಪ್ಪು ಮಾಡಿದವ್ರು ಯಾರು ಜಗತ್ತಿನಲ್ಲೇ. ಆದರೆ ಅಂಥ ತಪ್ಪು ಅಪರಾಧಿ ತಪ್ಪು ಮಾಡಿದಾರ, ಅಪರಾಧಿ ತಪ್ಪಾಗಿದ್ರೆ ಶಿಕ್ಷೆ ಆಗ್ತಾಯಿಲ್ಲ ಅವ್ರಿಗೆ. ಹೌದು, ಆರೋಪ ಅಂದ್ರೆ ಅಪರಾಧಿ ಅಲ್ಲ. ಅವರು ಸ್ವತಃ ಬಂದು ಹೇಳ್ಬೇಕಂದ್ರೆ ನಮ್ಮಲ್ಲಿ ಏನೂ ಇಲ್ಲಪ್ಪ ಇಂಥದ್ದು ಕೊಡ್ತೀವಿ ನಾವು. ಈಗೇನೋ ಡಿಪಾಸಿಟ್ ಅವ್ರು ಕೊಡಬೇಕಾಗಿಲ್ಲ, ದುಡ್ಡು ಕೊಡ್ತೀವಪ್ಪ ಅಧಿಕಾರಿಸಿ ಅವ್ರಿಗೆ ಹೇಳಿ ಮಾಡಿ ಅವ್ರಿಗೇನೋ ಕೊಡೋದು ಕೊಟ್ಟರೆ ಬಗ್ಗೆ ಹೇಳ್ತದೆ. ಅದೇನು ಅಪರಾಧ ಮಾಡಿ ದುಡ್ಡು ತಿಂದಾರಪ್ಪ ಮಾಡಿದಾರಪ್ಪ ಅಂತಿಲ್ಲ. ಏನೋ ಒಂದಿಷ್ಟು ಅಡ್ವರ್ಟ್ ಆಗಿರ್ಬೋದು, ಇಲ್ಲೂ ಅಂತ ಹೇಳೋದಿಲ್ಲ. ಆ ಮ್ಯಾನೇಜರ್ಗಳ ಮೇಲೆ ಇನ್ನೂದ್ರ ಮೇಲೆ ಏನೋ ಒಂದಿಷ್ಟು ಎಲ್ಲಿ ಹೋದ ದುಡ್ಡು ಕೇಳಿ ಒಂದು ಸ್ವಲ್ಪ ಒತ್ತಡ ತಂದಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಯಾಕಂದ್ರೆ ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದಲ್ಲ. ಆದ್ರೆ ಪೂರ್ಣ ರಾಜಕೀಯದಿಂದ ಸನ್ಯಾಸತ್ವವನ್ನು ನಮ್ಮ ಈರಣ್ಣ ಕಡಾಡಿ ಅವ್ರು ತೆಗೆದುಕೊಂಡ್ರ ಅನ್ನುವಂಥದ್ದು. ಬೇಗರಿ ಅಂಥವರು ತಪ್ಪುಗಳಾಗೋ ಸಹಜ, ನನ್ನಿಂದೂ ಆಗ್ತದೆ, ಇನ್ನೊಬ್ಬರಿಂದೂ ಆಗ್ತದೆ. ತಪ್ಪು ಮಾಡಿದವ್ರು ಯಾರು ರಾಜಕಾರಣದಲ್ಲೇ? ಯಾರು ಇವರಿಗೆ ಆರೋಪಿ ಅಂತ ಕರಿತಾ ಇದ್ದಾರೋ ಅವರು ತಪ್ಪುಗಳಾಗಿಲ್ವಾ ಅಂತ ಅವರು ಪ್ರಶ್ನೆ ಮಾಡುವಂಥ ಸಮಯ ಇದು. ಯಾಕಂದರೆ ತಮ್ಮನ್ನು ತಾವು ರುಜುವಾತು ಮಾಡಿಕೊಳ್ಳುವಂಥದ್ದು ಇಂಥ ಆರೋಪ ಬರೋದು ರಾಜಕಾರಣದಲ್ಲೇ ಯಾರಿಗೆ ಬಂದಿಲ್ಲ, ಅದು ಇಲ್ಲ ಅಂತ ಪ್ರೂವ್ ಮಾಡುವಂಥದ್ದು. ಯಡಿಯೂರಪ್ಪನವ್ರು ಇವ್ರ ಗುರುಗಳು ಸ್ವತಃ ಜೈಲು ಬಿದ್ದು ಬಂದರು, ಆದರೂ ಅವ್ರು ಅದು ತಲೆ ಕೆಡಿಸ್ಕೊಳ್ಳಿಲ್ಲ ಹೆಚ್ಚಿಗೆ. ಇವತ್ತು ಓಡಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರು ಅಷ್ಟೇ ಅಪರಾಧ ಮಾಡಿದ್ದಾರೆ. ಇವರು ಎಂತೆಂಥ ಅಪರಾಧ ಮಾಡಿದವರು ಇವತ್ತು ರಾಜಕಾರಣದಲ್ಲಿ ಇಲ್ವಾ? ಯಾಕೆ ತಮ್ಮ ಒಂದು ಏನಪ್ಪ ಅಂತಂದ್ರೆ ತಪ್ಪಿಗೆ ಸಣ್ಣ ತಪ್ಪು ಅನ್ನಲಿ ಬೇಡ, ದೊಡ್ಡ ತಪ್ಪದು, ಸಣ್ಣ ತಪ್ಪ ದೊಡ್ಡ ತಪ್ಪ. ಸಣ್ಣ ನಾಗರಾವ್ ಕೊಡೋದ್ರ ವಿಷಯ ಇರೋದನ್ನು ದೊಡ್ಡ ನಾಗರಾವ್ ಕೊಡೋದ್ರ ವಿಷಯ ಇರೋದು ಒಪ್ಪು ನಾವು ಮಾತಿಲ್ಲ. ಆ ತಪ್ಪನ್ನು ಸಾರ್ವಜನಿಕವಾಗಿ ಒಪ್ಕೋಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಬೇಕು. ಇವೆರಡೂ ಮಾಡಲಾರ್ದ ಮೌನಕ್ಕೆ ಸೇರಿದರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ನಿಶ್ಚಿತ ಆಗ್ತದೆ. ಅದಕ್ಕೆ ಈರಣ್ಣ ಕಡಾಡಿಯವರು ಒಳ್ಳೆಯ ಮಾತುಗಾರರು, ಬುದ್ಧಿವಂತರು, ತಿಳುವಳಿಕೆದ್ದಂಥವರು ರಾಜಕಾರಣಿಗಳು. ಇವತ್ತು ರಾಜಕಾರಣ ಹಂಗದ ಇಡೀ ದೇಶ ತುಂಬ. ಬರೀ ಇದೇನು ಇಲ್ಲಿ ಗೋಕಾಕದ್ದು ಮತ್ತೆಳದಲ್ಲ, ಎಲ್ಲ ಕಡೆ ಹೇಳಿದ್ರು. ಭೂ ಮಾಫಿಯಾ ಅದ, ಸಾರಾಯಿ ಮಾಫಿಯಾ ಅದ, ಕಳ್ಳರ ಕೂಟ ಅದ. ಅವ್ರೊಳಗೆ ನಾವು ರಾಜಕೀಯ ಮಾಡ್ಬೇಕಾಗ್ಯದ. ಇದ್ದಿದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅಂಥ ರಾಜಕಾರಣಿ ನೋಡು ಮತ್ತೆ ಭೂಮಿಯನ್ನು ನುಂಗುವಂಥವ್ರು ಎಷ್ಟು ಜನ ಇಲ್ಲರಿ ರಾಜಕಾರಣಿಗಳು. ಗುಳುಮ್ ಹಂಗೇನು ಮಾಡಿದಾರ? ಆ ಪ್ರಮಾಣದಲ್ಲಿ ಈರಣ್ಣವ್ರು ಮಾಡಿದಾರ. ನಾ ಈರಣ್ಣ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ. ಆದ ಘಟನೆಯನ್ನು ಜನರ ಮುಂದೆ ಇಡ್ರಿ. ಮೌನಾಗೆ ರಾಜಕೀಯ ಸನ್ಯಾಸ ತೆಗೆದುಕೊಂಡ್ರೆ ನೀವು ಅದನ್ನು ಒಪ್ಕೊಂಡಂಗೆ ಆಗ್ತದೆ ಅನ್ನೋದಷ್ಟೇ ಇಲ್ಲಿ ಕಳಕಳಿ. ಈ ಒಂದು ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಈರಣ್ಣ ಕಡಾಡಿ ಅವರು ಅಲ್ಲಿ ಏನು ನಡೀತೀವಿ ಆ್ಯಕ್ಚುಲಿ ಅದು ಬಿಡಿಗಿಟ್ಟು ತಪ್ಪಾಗಿದ್ರೆ ತಪ್ಪಾಗ್ಯದ. ಮತ್ತು ಯಾರಿಗೆ ಡಿಪಾಸಿಟರ್ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಮಾಡಿದರೆ ಮುಗಿದು ಬಿಡ್ತು. ಪಾಪ ದುಡ್ಡಿಟ್ಟವರು ಒಂದು ಈರಣ್ಣ ಅವ್ರ ಮೇಲೆ ವಿಶ್ವಾಸ ಇಟ್ಟು, ಅದು ಸಂಘಟಕರ ಮೇಲೆ ವಿಶ್ವಾಸ ಇಟ್ಟು ದುಡ್ಡಿಟ್ಟಿರ್ತಾರೆ. ಕೋವಿಡ್ ಒಳಗೆ ಏನು ಪಾಪ ದುಡ್ಡು ಇಡುವಂಥವ್ರು ಏನೋ ಅಲ್ಲಿ ಉಳಿಸಿರ್ತಾರೆ, ಮಾಡಿರ್ತಾರೆ, ತಮ್ಮ ಬದುಕಿನಾಗೇನೋ ಕಷ್ಟ ಸಂದರ್ಭದಲ್ಲಿ ಆಗಲಿ ಅಂತೇಳಿ ಮತ್ತು ಅವ್ರದ್ದು ವಾಪಸ್ ಮಾಡಬೇಕಾಗಿದ್ದು ಆ ಸಂಸ್ಥೆಯ ಕರ್ತವ್ಯ. ಈಗ ಅವರು ಅದರ ಅಧ್ಯಕ್ಷ ಇರೋದ್ರಿಂದ ಅದನ್ನು ಬಗೆಹರಿಸೋ ಜೊತೆಗೆ ತಾವು ರಾಜಕೀಯವಾಗಿ ಕ್ಲೀನ್ ಇದೀವಪ್ಪ, ನಾವು ಕ್ಲೀನ್ ಚಿಟ್ಟನ್ನು ಯಾಕೆ ಹೋಗ್ಬಾರ್ದು ಇವರು. ಇಲ್ಲ ನಮ್ಮದು ಅಪರಾಧ ತಪ್ಪಾಗಿದೆ ಅಂದರೆ ಅವ್ರ ಎದುರಾಳಿಗಳು ಯಾರು ಇವತ್ತು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವ್ರು ಇದ್ದಂಥವ್ರು ಅವ್ರಿಗೆ ಶಿಕ್ಷೆ ಆಗೋದು ನೋಡ್ಕೊಳ್ಳಿ. ಅದನ್ನರೇ ಮಾಡಲಿ ಪೂರ. ಅಂದರೆ ಪೂರ್ತಿ ಒಂದು ದಂಡ ಎತ್ತಿ ಬಿಡ್ತದೆ ಈರಣ್ಣವರ ಒಂದು ರಾಜಕೀಯ. ಅವರು ಇವತ್ತಿನವ್ರಿಗೆ ಮೌನ ಅದಾರ. ಇವರು ಅವ್ರ ಪ್ರತಿಗೆ ಅವರು ಇದರ ಅರ್ಥ ಏನು? ಒಂದು ವೇಳೆ ಇವ್ರು ತಪ್ಪಾಗಿದ್ದರೆ ಈರಣ್ಣವ್ರದ್ದು ಅವ್ರು ಬೆನ್ನತ್ತೆ ಶಿಕ್ಷೆ ಆಗಿ ನೋಡ್ಕೋಬೇಕಾಗಿತ್ತು. ಇಲ್ಲ ಈರಣ್ಣವ್ರು ಹೊರಗೆ ಬಂದ ಜನಕ್ಕೆ ತಿಳಿಸಿ, ಇಲ್ಲ ನಮ್ದು ಏನಿಲ್ಲಪ್ಪ ಇಂಥದ್ದು ಹಿಂಗಾಗಿಲ್ಲ, ಡಿಪಾಸಿಟ್ ಇದ್ದವ್ರು ನಾವು ಕೊಡ್ತೀವಿ, ಇಂದಿನ ನಾಳೆ ಕೊಡ್ತೀವಿ, ಎಲ್ಲ ಕಡೆ ನಡೆದವು ಆಗಿರ್ತವೆ ಕೋವಿಡ್ ಒಳಗೆ. ಆದ್ರೆ ಮುಟ್ಟಿಸ್ಬೇಕು ಅದನ್ನು. ಆ ಮುಟ್ಟಿಸೋಂಥ ಶಕ್ತಿ ಇಲ್ಲ ಅಂದ್ರೆ ಸಹಜವಾಗಿ ಆ ವಿಶ್ವಾಸಕ್ಕೆ ಕುಂದು ಬರುವಂಥ ಕೆಲಸ ಆಗಿರ್ತದೆ. ಅದನ್ನು ಸಾರ್ವಜನಿಕ ಒಪ್ಕೊಂಡು ಮತ್ತು ತಮ್ಮ ರಾಜಕೀಯವನ್ನು ಬಿಡಿ ಮಾಡ್ಕೊಳ್ಳೋದು ಭಾಳ ಬೇಕಾದಂಥ ವಿಷಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ಪೊಸಿಷನ್ ತೆಗೆದುಕೊಂಡಿರ್ತಾನೆ. ಅದರ ಅರ್ಥ ತಪ್ಪುಗಳು ಮಾಡ್ತಾ ಹೋಗಲಿ ಅಂತ ಅಲ್ಲ ಇಲ್ಲಿದು. ಏನು ಹೇಳೋದು ಮಾತಾಡಿದ್ರೆ ಭಾಳ ಯೋಗ್ಯ. ಜನರ ಮುಂದೆ ಬಂದು ಹೇಳಿ ಸಾರ್ವಜನಿಕ ಶಕ್ತಿ ಇವತ್ತು ಅವ್ರ ವ್ಯಕ್ತಿ ಸಾರ್ವಜನಿಕರ ಮುಂದೆ ಸಾರ್ವಜನಿಕ ದುಡ್ಡದಲ್ಲಿ ಕೋವಿಡ್ ಒಳಗೆ ಅದು ಏನಾಯಿತು ಅನ್ನೋದು ಸತ್ಯಗತಿ ಹೇಳಿದರೆ ಮೋಸ್ಟ್ಲಿ ಅವ್ರಿಗೂ ಒಂದು ರಾಜಕೀಯ ಭವಿಷ್ಯ ಸಿಗ್ಬೋದು. ಮತ್ತು ಅವರು ಸ್ವತಃ ಬುದ್ಧಿವಂತರಿದ್ದಾರೆ. ಏನು ಡಿಸಿಷನ್ ತಗೊಳ್ಳಿ. ಆದರೆ ಭಯದಿಂದ ಅಡಿಗೆ ಕೊಡೋದ್ರಿಂದ ಏನೂ ಸಾರ್ಥಕ ಆಗೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಎದುರಾಳಿಗಳಿಗೆ ನೀವು ಹಾದಿ ಮಾಡಿ ಕೊಟ್ಟಂಗೆ ಆಗ್ತದೆ. ನಾವಿಲ್ಲಿ ಇದೀವಿ ನೋಡಪ್ಪ ಅಂತೇಳಿ ಇನ್ನು ಡಿಸಿಷನ್ ಬಿಟ್ಟಿದ್ದು ಅವ್ರಿಗೆ.
ಯಾಕಿದು ಮಾತಾಡ್ಬೇಕಾಯ್ತು ಅಂದರೆ ಅವು ಬೆಳೆದಂಥ ಈರಣ್ಣ ಕನ್ನಡಿಯವರು ಇವತ್ತು ಹೊರಗೆ ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಾವು ಫೋನ್ ಹಚ್ಚಿ ನೋಡಿದ್ವಿ, ಒಮ್ಮೆ ಬಿಟ್ಟು ಹಲವಾರು ಸಲ, ಯಾಕೋ ಸಿಗ್ತಾ ಇಲ್ಲ. ಒಮ್ಮೆ ಸಿಕ್ಕಿದ್ರು ಯಾಕೋ ಸರಿಯಾಗಿ ನೋಡಿ ಭೇಟಿ ಆಗ್ಬಿಟ್ಟಿದ್ದು ಇಷ್ಟು ಹೇಳಿದರು. ಅದಕ್ಕೆ ಇದೊಂದು ಒಬ್ಬ ಬೆಳೆದಂಥ ರಾಜಕಾರಣಿ, ಜನಪರ ಒಂದಿಷ್ಟು ಕಾಳಜಿ ಇದ್ದಂಥವ್ರು, ರೈತ ಪರ ಕಾಳಜಿ ಇದ್ದಂಥ ವ್ಯಕ್ತಿ ಯಾವ ಪಾರ್ಟಿಯಲ್ಲಿ ಇರೋರು, ಕಾಂಗ್ರೆಸ್ನಲ್ಲಿರಲಿ, ಬಿ ಜೆ ಪಿಲಿರಲಿ, JDSನಲ್ಲಿರಲಿ, ಮತ್ತೆಲ್ಲಿರಲಿ, ಪಕ್ಷೇತರರಿರಲಿ, ಆದರೂ ಒಬ್ಬ ಗುರುತಿಸ್ಕೊಂಡಂಥವ್ರು ಕಾಣಲಿಲ್ಲ ಅಂದಾಗ ಸಹಜವಾಗಿ ಆತಂಕ ಅನ್ನಿಸ್ತದೆ. ರಾಜಕೀಯದಲ್ಲಿ ಅವರು ಇರಬೇಕಾಗ್ತದೆ. ಯಾಕಂದ್ರೆ ರಾಜಕೀಯ ಒಂದು ಸಮಾನತೆ ಇರಬೇಕಾಗಿದ್ರೆ ಇಂಥ ವಿರೋಧಗಳು ಇರಬೇಕು. ವಿರೋಧ ಪರ ಎರಡೂ ಇದ್ದಾಗ ಪ್ರಜಾಪ್ರಭುತ್ವ ಅಲ್ವಾ. ನಾನು ಅನಿಸಿದ ಕೆಲವು ಮಾತು ಮಾತಾಡಿದ್ದು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.